टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಮನುಗೆ ಸಹಜವಾಗಿ ಕನಸುಗಳಿತ್ತು, ಯೋಚನೆಗಳಿತ್ತು. ಅದೆಲ್ಲದರ ಜೊತೆಗೆ ಅಂದರೆ ಈ ಕೋಪ, ಬೇಜಾರಾಗಿ ನಡ್ಕೊಳ್ಳೋವಂಥದ್ದು, ಒರಟಾಗಿ ನಡ್ಕೊಳ್ಳೋವಂಥದ್ದು, ಈ ಥರದ ಘಟನೆಗಳು ಏನಾರು ಆಗಿದೆಯಾ? ನಿಮ್ಮ ಜೊತೆಗೆಲ್ಲ ಹೇಗಿರ್ತಾ ಇದ್ರು ಸರ್? ಫ್ಯಾಮಿಲಿ ಅಂದಮೇಲೆ ಪ್ರಾಬ್ಲಮ್ಗಳು ಇದ್ದೇ ಇರ್ತೀವಿ. ಯಾರ ಮನೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇರೋಲ್ಲ ಸರ್. ಸಿನಿಮಾಗೋಸ್ಕರ ಈ ಥರ ಎಲ್ಲ ಮಾಡಿಲ್ಲ ಸರ್. ಆ ಥರ ಕೋಪ ಮಾಡಿ ನಡ್ಕೋತಾ ಇರೋದು, ನಮ್ಮ ಹತ್ರ ಕೋಪ ಮಾಡ್ಕಿದ್ದೇನೂ ಇರಲಿಲ್ಲ ಸರ್. ಈಗ ಎಲ್ಲ ಒಂದು ಕಡೆ ಮಾತು ಬಂತು, ಇದು ಸಿನಿಮಾದ ಪ್ರಚಾರಕ ಈ ಥರದ್ದೆಲ್ಲ ಒಂದು ಪ್ರೀ ಪ್ಲ್ಯಾನ್ ಅನ್ನೋಂಥ ವಿಚಾರ ಕೂಡ ಚರ್ಚೆ ಆಯಿತು. ನಿಮಗೆ ಮನು ಯಾವತ್ತಿನ ತನಕ ಅಂದರೆ ನಿಮಗೆ ಕಾಂಟ್ಯಾಕ್ಟಲ್ಲಿದ್ದರು, ಈ ಘಟನೆ ಆದ ತಕ್ಷಣ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ ಸ್ವಲ್ಪ ಹೊತ್ತು ಅನ್ನೋಂಥದ್ದು, ಯಾವತ್ತಿನ ತನಕ ನಿಮ್ಮ ಕಾಂಟ್ಯಾಕ್ಟಲ್ಲಿದ್ದರು? ಅದಾದ ನಂತರ ಏನು ಮಾತಾಡಿದ್ರು ಇದ್ರ ಬಿಫೋರ್ ಅಂತ? ಸರ್, ಇದ್ರ ಬಿಫೋರ್ ಅವ್ರು ಮಾತಾಡ್ತಿದ್ದಿದ್ದು ಒಂದೇ ಸರ್, ನಾನು ಥಿಯೇಟ್ರ್ ಮುಂದೆ ಎಷ್ಟು ಜನ ಬರ್ತಾರೆ ನಾನು ನೋಡಬೇಕು, ನಾನು ಫಸ್ಟ್ನೇ ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ರಲ್ಲಿ ಎಷ್ಟು ಜನ ಬಂದು ನೋಡ್ತಾರೆ ಅನ್ನೋದು ಅವ್ರ ಕನಸಿತ್ತು ಸರ್. ನಿನ್ನೆ ಅದು ಆಗಲಿಲ್ಲ ಸರ್. ಅವರೇ ಇದು ಪೊಲಿಟಿಷಿಯನಲ್ಲಿ ಕೂತಿದ್ದಾರೆ ಸರ್. ಈ ಥರ ಏನಾರು ಒಂದು ಸಮಸ್ಯೆ ಆಗ್ಬೋದಂತ ಕಲ್ಪನೆ ಏನಾರು ಇಲ್ಲ ಸರ್, ನಮ್ಗೆ ಇದು ಯಾವುದೇ ರೀತಿ ಕಲ್ಪನೆನೂ ಅಲ್ಲ ಸರ್, ಊಹೆನೂ ನಾವು ಮಾಡ್ಕೊಂಡಿರ್ಲಿಲ್ಲ ಸರ್. ಮತ್ತು ಈ ಹಿಂದಿನ ವಿಡಿಯೋಗಳು ಮೇಡಮ್, 2 ವಿಡಿಯೋಗಳು ಇರ್ತಾರೆ. ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಕಾರಣ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ವಿಡಿಯೋ ಬಿಟ್ಟಿರೋಂಥದ್ದು. ಸೊ ಆ ವಿಡಿಯೋದ ಹಿನ್ನೆಲೆ ಏನು ಅಂತ ನಿಮಗೆ ಮಾಹಿತಿ ಇತ್ತಾ? ಅದು ಯಾವಾಗಿದ್ದು, ಏಕೆ, ಏನೋ ಅನ್ನೋವಂಥದ್ದು? ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದು ಯಾವಾಗಾಯಿತು ಏನು ಅಂತ. ಇದಕ್ಕೆಲ್ಲ ನಾವು ಲಾಯರ್ ಹತ್ರ ಹೇಳಿದ್ದೀವಿ. ಎಲ್ಲ ರೀತಿಯ ಸಾಕ್ಷಿ ನಮ್ಮ ಹತ್ರ ಏನಿತ್ತು ಅವ್ರ ಹತ್ರ ಎಲ್ಲನೂ ಕೊಟ್ಟಿದ್ದೀವಿ ಸರ್. ಅವ್ರು ಅದನ್ನ ತನಿಖೆ ಮಾಡ್ತಾರೆ ಸರ್. ಈಗ ಅಪ್ಪಣ್ಣಂಗೆ ಇದೇ ರೀತಿ ವಿಡಿಯೋ ಮಾಡಿ ಕಳಿಸಿ ಅಂತ ಕೂಡ ಮನು ಹೇಳಿದ್ರು ಅನ್ನೋಂಥ ರೀತಿಯಲ್ಲಿ ಸಂತ್ರಸ್ತೆ ಹೇಳಿರ್ತಕ್ಕಂಥದ್ದು. ಆ ಘಟನೆ ಏನಾದ್ರು ನಿಮ್ಮ ಗಮನಕ್ಕಿತ್ತ? ಅಂದರೆ ಅವ್ರ ಆತ್ಮೀಯತೆಗೆ ಇವರು ಬೇಜಾರು ಮಾಡ್ಕೊಂಡಿದ್ರು ಅನ್ನೋಂಥದ್ದು ಏನಾರು ಮಾಹಿತಿ ಇತ್ತ ಅಂತ? ಸರ್, ಇದೇನು ನನಗೆ ಗೊತ್ತಿಲ್ಲ. ಯಾವ್ದ್ರ ಬಗ್ಗೆನೂ ನಮ್ಮ ಮನೆಯವ್ರು ನನಗೆ ಯಾವುದೇ ರೀತಿ ಏನು ಹೇಳಿಲ್ಲ ಸರ್ ನನಗೆ. ಸದ್ಯಕ್ಕೆ ನಿನ್ನೆ ಅಂದರೆ ಮೊನ್ನೆ ಸಂಜೆ ತನಕನೂ ಅವರು ಅಂದರೆ ಇಂಟರ್ವ್ಯೂ ಕೊಡ್ತಾಯಿದ್ರು, ಮಾತಾಡ್ತಾಯಿದ್ರು ಅಂತ. ಮೊನ್ನೆ ನೀವು ಎಷ್ಟೊತ್ತಿಗೆ ಅವ್ರನ್ನ ಮೀಟ್ ಮಾಡಿದ್ರಿ, ಮಾತಾಡಿದ್ರಿ? ಕೊನೆಯದಾಗಿ ಅವತ್ತು ಮಾತಾಡಿದ್ರಿ ಮನೋ ಹತ್ರ, ಏನು ಹೇಳಿದರು ಅಂತ? ಸರ್, ಅವತ್ತು ಏನೂ ಹೇಳಿಲ್ಲ ಸರ್. ಪ್ರೆಸ್ ಮೀಟಿಗೆ ಹೋಗ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳೋಗಿದ್ದಷ್ಟೇ ಸರ್. ಕಾಂಟ್ಯಾಕ್ಟಿಗೆ ಸಿಗ್ತೀವಿ, ಯಾಕೆಂದ್ರೆ ಅಷ್ಟು ಪ್ರಮೋಷನ್ ಪ್ರೆಸ್ ಮೀಟ್ ಮಧ್ಯೆ ನಮಗೆ ಕಾಲ್ ಮಾಡಿರಲಿಲ್ಲ ಸರ್. ಬೆಳಗ್ಗೆ ಮನೇಲೇ ಇದ್ದ ಅವತ್ತು, ಹೇಗೆ ಅಂತ? ಇಲ್ಲ ಸರ್, ಪ್ರೆಸ್ ಮೀಟು ಸರ್. ಎಲ್ಲ ಪ್ರೆಸ್ ಮೀಟು ಪ್ರಮೋಷನ್ಗೆಲ್ಲ ಹೋಗ್ತಾಯಿದ್ರು ಸರ್. ಅಲ್ಲ ಅವತ್ತು ಅಂದರೆ ಈಗ ನಿನ್ನೆ ಮೊನ್ನೆ ಸಂಜೆ ತನಕನೂ ಅಲ್ಲಿ ಅದೇ ಸುದ್ದಿ ಇದು ಸಿನಿಮಾದ ಪ್ರಚಾರದಲ್ಲಿದ್ದರು ಅಂತ. ಮೊನ್ನೆ ಇಡೀ ದಿನ ಹೆಂಗಿದ್ರು, ಏನು ಮಾತಾಡಿದ್ರು? ಏನಾರು ಬೆಳಗ್ಗೆ ಹೋಗೋವಾಗ ಅಥವಾ ಏನಾರು ಹೇಳಿದ್ರ? ಏನು ಹೇಳಿರ್ಲಿಲ್ಲ ಸರ್. ಬರೀ ಪ್ರೆಸ್ ಮೀಟಿಗೆ ಹೋಗ್ಬಿಟ್ಟು ಪ್ರಮೋಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ನಾಟ್ ರೀಚಬಲ್ ಆದರು. ಎಲ್ಲಿ ಹೋಗಿದ್ರು ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ನೀವು ಕಾಂಟ್ಯಾಕ್ಟ್ ಮಾಡೋಂಥ ಪ್ರಯತ್ನ ಮಾಡಲಿಲ್ಲ? ಇಲ್ಲ ಸರ್. ಅದಾದ ನಂತರ ನಿನ್ನೆ ಹೋಗಿ ಮಾತನಾಡ್ಸೋಂಥದ್ದು ಏನಾರು? ಏನೂ ಇಲ್ಲ ಸರ್. ನಾವು ಮಾತಾಡ್ಸೋಕೆ ನಾವು ಯಾವುದೇ ರೀತಿ ಇದು ಮಾಡಿಲ್ಲ. ನಮ್ಮ ಲಾಯರಿಗೆಲ್ಲ ಹೇಳಿದ್ದೀವಿ, ಅವ್ರು ನೋಡ್ಕೋತಾರೆ ಸರ್. ಈಗ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಆಡಿಯೋಗಳು ಮತ್ತು ವಿಡಿಯೋಗಳ ಬಗ್ಗೆ ನಿಮಗೆ ಏನು ಸತ್ಯಾಸತ್ಯತೆ ಅನ್ನಿಸ್ತಿದೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್. ನಮ್ಮ ಹತ್ರ ಏನೇನು ಸಾಕ್ಷಿಗಳಿದ್ದಾವೆ ನಾವು ಅದನ್ನೆಲ್ಲನೂ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಸರ್. ನಿಮ್ಮ ಹತ್ರ ಏನು ಸಾಕ್ಷಿಗಳಿದೆ ಮೇಡಮ್ ಅವರು ವಿಚಾರವಾಗಿ? ಅದು ನಾವು ಕೋರ್ಟಲ್ಲಿ ಕೊಡ್ತೀವಿ ಸರ್. ಸದ್ಯಕ್ಕೆ ಮುಂದಿನ ನಡೆಯನ್ನು ಒಂದು ವೇಳೆ ಅಂದರೆ ಈಗ ಅವರು ಮದುವೆ ಆಗಿದ್ರು, ತಾಳಿ ಕಟ್ಟಿದ್ರು ಅಂತೆಲ್ಲ ಹೇಳಿರೋಂಥ ಘಟನೆ ಮೇಡಮ್. ತಾಳಿ ಕಟ್ಟಿದ್ರು, ಮದುವೆ ಆಗ್ತಿದ್ರು, ಆಮೇಲೆ ಅವರು ನೀನು ನನ್ನ ಹೆಂಡತಿ ಅಂತ ಹೇಳಿರೋಂಥ ಒಂದು ವಿಡಿಯೋ, ಆಡಿಯೋ ಎಲ್ಲ ಇದ್ದ. ಅದನ್ನು ಕೇಳಿದಾಗ ನಿಮಗೆ ಏನು ಅನ್ಸುತ್ತೆ ಸರ್? ಇದನ್ನೆಲ್ಲ ಕೇಳಿದಾಗ ದುಃಖ ಆಗುತ್ತೆ ಸರ್. ಹಂಗಂತ ಅದು ನಡೆದಿದೆಯಲ್ವೋ ಗೊತ್ತಿಲ್ಲ ಸರ್. ಕಾನೂನಿದೆ, ಅಲ್ಲಿ ಯಾವ ರೀತಿ ಹೇಳ್ತಾರೋ, ಯಾವ ರೀತಿ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡು ಸರ್. ನಾವು ಸಿನಿಮಾ ಜೊತೆಗೆ ಕೂತು ನೋಡಬೇಕಾಗಿತ್ತು, ಬಟ್ ನಿನ್ನೆ ಒಬ್ಬರೇ ನೋಡುವಂಥ ಸನ್ನಿವೇಶ ಬಂತು. ಕಂಡಿದ್ದಂಥ ಕನಸೆಲ್ಲವೂ ಒಂದೇ ದಿನಕ್ಕೆ. ಹೇಗೆ ಅನ್ನಿಸ್ತಾ ಸಂದರ್ಭ ಅಂತ? ಏನು ಮಾಡೋಕ್ಕಾಗಲ್ಲ ಸರ್. ಪಾಪ ತುಂಬ 15 ವರ್ಷದಿಂದ ಕಷ್ಟಪಟ್ಟು ಇಂಥ ಸ್ಥಾನಕ್ಕೆ ಬಂದು ಇವತ್ತು ನೋಡೋಕ್ಕಿಲ್ಲ ಅಂದ್ರೆ ಎಂಥರಿಗಾದ್ರೂ ಬೇಜಾರಾಗುತ್ತೆ ಸರ್. ಆ ಫೀಲ್ ನನಗೂ ಇದೆ ಸರ್. ಪಾಪ ಇಷ್ಟು ವರ್ಷ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ಏನೇನು ಬೇಕು ಎಲ್ಲ ಕಡೆ ಹೋಗಿ ಪ್ರಮೋಷನ್ ಮಾಡಿದ್ದಾರೆ ಸರ್. ಇವತ್ತು ಅವ್ರು ಇಲ್ಲ ಅಂದಾಗ ಎಂಥರಿಗೂ ದುಃಖ ಆಗುತ್ತೆ ಸರ್. ನನಗಂತೂ ತುಂಬ ಆಗ್ತಿದೆ ಸರ್.